वन्य ऋषभ जगद्गुरुः पाहिमां जगदाराध्य विश्वाराध्य पुरोद्भवः यस्य स्मरणमात्रेण ಋಣಾನ್ಮುಕ್ತಿಕರಸ್ಥಿತಾಃ ತಂ ವಂದೇ ಜಗದಾಧಾರಂ ವಿಶ್ವಾರಾಧ್ಯಂ ಜಗದ್ಗುರುಂ. ಪ್ರಾತಃಸ್ಮರಣೆ ಗುರುವಿನನ್ನು ಸ್ಮರಿಸಿಕೊಂಡು ವಿಶ್ವಾರಾಧ್ಯರನ್ನ ಆ ಕ್ಷೇತ್ರದಲ್ಲಿ ಮೂರ್ತ ಸ್ವರೂಪಳಾದಂಥ ಬಗಲಾಂಬಿಕಾ ತಾಯಿಯನ್ನು ಸ್ಮರಿಸಿ ಅವರ ಪುಣ್ಯ ಪರಿಸರದಲ್ಲಿ ಅವರ ಮೇಲೆ ಶ್ರದ್ಧಾ ಭಕ್ತಿಯನ್ನಿಟ್ಟಂತ ಸೇಡಂ ಭಾಗದ ನಾಥವಾರ ವಿಶ್ವಾರಾಧ್ಯ ಶಾಖಾ ಮಠದಲ್ಲಿ ನಡೆದು ಬಂದಂತ ವಿಶ್ವಾರಾಧ್ಯರ ತೊಟ್ಟಿಲ ಸಮಾರಂಭದ ಅನುಭಾವಪೂರ್ಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮದೇ ಆದಂತಹ ವಿಚಾರಗಳನ್ನು ಹಂಚಿಕೊಂಡು ತಮ್ಮ ಕಾರ್ಯಕ್ರಮದ ನಿಮಿತ್ತವಾಗಿ ಉಪಸ್ಥಿತರಿದ್ದು ವಿಚಾರಗಳನ್ನು ಕೊಟ್ಟು ನಿರ್ಗಮಿಸಿದಂತ ಶ್ರೀಮಠದ ಸದ್ಭಕ್ತರು, ಸರಳ ಸಜ್ಜನಿಕೆಯ ರಾಜಕಾರಣಿಗಳು, ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವರಾದಂತಹ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರಿಗೂ, ಶ್ರೀಮಠದ ಸದ್ಭಕ್ತರು, ಸರಳರು, ಮಾಜಿ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ರಾಜಕುಮಾರ್ ಪಾಟೀಲ್ ತೇಲ್ಕೂರ್ ಅವರಿಗೂ, ವೇದಿಕೆಯ ಮೇಲೆ ಆಸೀನರಾಗಿ ನಿಮ್ಮೆಲ್ಲರೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡಂಬ್ರಪ್ಪ ಅಂತ ತಿಳ್ಕೊಂಡು ಎಲ್ಲ ಊರವರಿಗೆ ಕರ್ಕೊಂಡು ಯಜಮಾನನಾಗಿ ಕುಂತಂತ ರಘುಪತ್ ರೆಡ್ಡಿ ಪೊಲೀಸ್ ಪಾಟೀಲ್ ಅವರಿಗೂ, ನಾಥವಾರ ಗ್ರಾಮದ ಅವರಿವರು ಎನ್ನದೇ ವಿಶ್ವಾರಾಧ್ಯರ ಸಂತತಿಯವರಿಗೂ, ಸದ್ಭಕ್ತರಿಗೂ ಮತ್ತು ಸುತ್ತಮುತ್ತಲಿಂದ ಗ್ರಾಮದಿಂದ ಬಂದಂತಹ ಸದ್ಭಕ್ತರಿಗೂ ಬಹುಶಃ ಮಾಡಿ ಅರ್ಧ ಸೇಡಂ ತಾಲೂಕನೇ ಇಲ್ಲೇ ಆದರು ಅಂತ ನನಗನ್ನಿಸ್ತದೆ. ಬಂದಂತ ಎಲ್ಲ ಕಾರ್ಯಕ್ರಮ ಭಕ್ತರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರೋ ನಿಮ್ಮೆಲ್ಲರ ಆರಾಧ್ಯ ದೇವರಿಗೆ ಶರಣ ಆಗ್ತದೆ. ಅರ್ಧರಾತ್ರಿಯಲ್ಲಿ ಎದ್ದೋದವರೆಲ್ಲ ಗೌತಮ ಬುದ್ಧರಾಗುವಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವಯ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರೇನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರೇನಯ್ಯ, ಅಧಿಕಾರ ನಿರಾಕರಿಸಿದವರೆಲ್ಲ ಅಕ್ಷಣೀಯ ಶಿವಲಿಂಗರಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರನೇ ಸ್ವತಂತ್ರ ವೀರ ಸಿದ್ದೇಶ್ವರ, ನಿನ್ನ ಹೆಸರವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳಲ್ಲದೆ ಮಾನವ ಸಮಾಜವನ್ನ ಏಕಮುಖವಾಗಿ ಕರೆದುಕೊಂಡು ಹೋಗುವಂಥ ತತ್ವಜ್ಞಾನಿಗಳು. ಇದುವರೆಗೂ ಮಾತಾಡಿದಂತ ಅನುಭಾವಿಗಳು ಶರಣ ಪ್ರಕಾಶ್ ಪಾಟೀಲ್ ರನ್ರಿ, ರಾಜಕುಮಾರ್ ಪಾಟೀಲ್ ರನ್ರಿ, ತಮ್ಮ ವಿಚಾರದಲ್ಲಿ ಏನ್ ಹೇಳಿದ್ರು ಅವರು, ವಿಶ್ವಾರಾಧ್ಯರ ಹೆಸರು ಎಲ್ಲಿರ್ತದ, ಗಂಗಾಧರ ಅಪ್ಪವರು ಎಲ್ಲಿ ಬರ್ತಾರ ಅಲ್ಲಿ ಜನಸಾಗರವೇ ಸೇರ್ತದ ಅಂತ ತಿಳ್ಕೊಂಡು ಹೇಳಿದರು. ಇದು ಕಾರಣ ಏನಂತ ಕೇಳಿದಾಗ, ಇವತ್ತು ಒಂದೊಂದು ಮಠ, ಒಂದೊಂದು ಗುಡಿ, ಒಂದೊಂದು ಸಂಪ್ರದಾಯಕ್ಕೆ ಒಬ್ಬೊಬ್ಬರು ದೇವರನ್ನು ನಾವು ಅಲ್ಲಲ್ಲಿ ಕಾಣುವಂತವರಾಗ್ತೀವಿ.
ಆಯಾ ಸಂಪ್ರದಾಯದವರು, ಆಯಾ ಮತಸ್ಥರು, ಆಯಾ ಜಾತಿ ಜನಾಂಗದವರು ಅಲ್ಲಿ ಹೋಗ್ತಾರೆ ಅನ್ನೋತಕ್ಕಂಥ ವಿಚಾರ ಇವತ್ತಿನ ವಾತಾವರಣದಲ್ಲಿ ಅದು ಮುಂದಾದಂತಹ ಮಾತನ್ನು ತಿಳ್ಕೊಂಡು ನಾವು ಹೇಳುವಂತವರಾಗ್ತೀವಿ. ಅವಕ್ಕೂ ಮತ್ತು ವಿಶ್ವರಾಜ್ಯರ ಕ್ಷೇತ್ರಕ್ಕೂ ಏನು ವ್ಯತ್ಯಾಸ? ವಿಶ್ವರಾಜ್ಯರ ಕ್ಷೇತ್ರದಲ್ಲಿ ಒಂದು ಮತ ಇಲ್ಲ, ಒಂದು ಜಾತಿ ಇಲ್ಲ. ಆದ್ರೆ ಎಲ್ಲಾ ಜಾತಿ ಜನಾಂಗವನ್ನು ಎಲ್ಲಿ ನೋಡ್ತೀವಿ ಅಂದ್ರೆ ಒಂದೇ ಜಾತಿಯಾಗಿ ವಿಶ್ವರಾಜ್ಯ ಅನ್ನುವಂತ ಮಠ ಮಂದಿರಗಳಲ್ಲಿ ಕಾಣುವಂತವ್ರಾಗ್ತೀವಿ ನಾವು. ಅದಕ್ಕಿಷ್ಟು ಜನ ಬಂದಂತದ್ದಾಗ್ತದೆ. ವಿಶ್ವರಾಜ್ಯರು ಇವತ್ತು ತೊಟ್ಟಿಲ ಸಮಾರಂಭವನ್ನು ನೀವೆಲ್ಲರೂ 4 ವಾರದಲ್ಲಿ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರುವಂತವ್ರಾಗ್ತೀರಿ. ನಮ್ಮ ರಾಜ್ಕುಮಾರ್ ಪಾಟೀಲ್ ಅವರು ಹೇಳಿದಂಗ ಇದು ತೊಟ್ಟಲಿಂದ ಪ್ರಾರಂಭ ಆಗ್ತದಪ್ಪ, ಅಲ್ಲಿ ಜಾತ್ರೆ ಅಂತ ಹೇಳಿದ್ರು ಅವರು. ಅದು ಬಹಳ ಖರೆ ಮಾತು. ಯಾಕಂದ್ರೆ ಇವತ್ತು ಸುಮಾರು ಊರಲ್ಲಿ ವಿಶ್ವರಾಜ್ಯರ ಪಲ್ಲಕ್ಕಿ ಮಾಡ್ತಾರ, ವಿಶ್ವರಾಜ್ಯರ ಲಗ್ನ ಕಾರ್ಯಕ್ರಮ ಮಾಡ್ತಾರ, ವಿಶ್ವರಾಜ್ಯರ ರಥೋತ್ಸವ ಅಂತ ತಿಳ್ಕೊಂಡು ಬಹಳಷ್ಟು ಕಡೆ ಆಗುವಂತವು ಆಗ್ತವೆ. ನಾಳಿನ ದಿನ ಅಪ್ಪನ ಶಕಾಪುರ ಅಂತ ತಿಳ್ಕೊಂಡು ಶಾಪುರ ಹತ್ರ ಬರ್ತಾ ಅಲ್ಲಿನೂ ಕೂಡ ವಿಶ್ವರಾಜ್ಯರ ರಥೋತ್ಸವ ತೇರ ಅಲ್ಲಿ ಸಣ್ಣ ಮುಟ್ಟರು ಹೋಗ್ಯಾರ. ಇವತ್ತ ನಾ ಈ ಕಡೆ ಬಂದಂತದ್ದಾಗ್ಯದ. ಆದ್ರ ಅನುಭವದಲ್ಲಿ ತೇರ ಅಂತ ತಿಳ್ಕೊಂಡಂದ್ರೆ ಅವರ ಪುಣ್ಯಾರಾಧನೆ, ಅವರ ಸ್ಮರಣೆ ಮಾಡುವಂತ ದಿನಪ್ಪ. ಅವರು ಈ ಇಹಲೋಕದಿಂದ ಬಿಟ್ಟು ಹೋದಂತ ದಿನ ಅಂತ ತಿಳ್ಕೊಂಡು ನಾವೆಲ್ಲರೂ ಪರಿಗಣನೆ ಮಾಡುವಂತವ್ರಾಗ್ತೀವಿ. ಆದ್ರೆ ತೊಟ್ಟಿನ ಅನ್ನುವಂಥ ಶಬ್ದ ಬಹಳ ದೊಡ್ಡದು. ಬಡವಾಗಲಿ, ಸಣ್ಣವರಾಗಲಿ, ದೊಡ್ಡವರಾಗಲಿ, ಮತ್ತೊಬ್ಬರಾಗಲಿ, ಮಗದೊಬ್ಬರಾಗಲಿ, ಏನೇ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ಅದು ಹರಿಸುವಂತ ಉದ್ಗಾರ ಬರತಕ್ಕಂಥ ಶಬ್ದ ಏನಂದ್ರೆ, ನೋಡಪ್ಪ ನಿನ್ನ ಮನೆ ತೊಟ್ಟಲಿಟ್ಟು ತೂಗುಲಿ ಅಂತ ತಿಳ್ಕೊಂಡು ಅನ್ನುವಂಥವ್ರಾಗ್ತಾರ. ಆ ತೊಟ್ಟಲಿಟ್ಟು ತೂಗುಲಿ ಎನ್ನುವಂತ ಶಬ್ದ ಎಲ್ಲಿ ಸಿಕ್ಕದಂದ್ರೆ ನಿಮ್ಮ 4 ವಾರ ಗ್ರಾಮಕ್ಕೆ, ಈ ಭಾಗಕ್ಕೆ ಸಿಕ್ಕಂಥದ್ದಾಗ್ಯದ. ವಿಶ್ವರಾಜ್ಯ ಪುಣ್ಯಾತ್ಮರು ಅವರು ಬಹಳ ದೂರ ಇಲ್ಲ. ಅದರೇ ಮಾತಾಡ್ಕೊಂತ ನಮ್ಮ ಶಾನ್ ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ರು, ಎಲ್ಲಿ ಭಕ್ತಿ ಇರ್ತದ, ಎಲ್ಲಿ ಶ್ರದ್ಧೆ ಇರ್ತದ, ಅಲ್ಲಿ ವಿಶ್ವರಾಜ್ಯ ಇರುವಂತವನಾಗ್ತಾನ. ವಿಶ್ವರಾಜ್ಯರು ಅಂದಿದ್ರು, ಅವರು ದೇಹ ಮುಖಾವಸ್ಥೆಗೆ ಬಂದಾಗ ಅಂತಿದ್ದಂತಲೇ ಇದು ಕೆಡ್ತದ, ಇದು ಬಹಳ ದಿನ ಉಳಿಯಂತದ್ದಲ್ಲ, ಇದು ಎದಕ್ಕೆ ಬಂದದ, ಹೋಗೋದಕ್ಕೆ ಬಂದದ, ಹೋಗೋದಕ್ಕೆ ಕಳಿಸ್ಬೇಕು, ಉಳಿಯೋದಕ್ಕೆ ಬೆಳೆಸಬೇಕು ಅಂತಿದ್ರು ವಿಶ್ವರಾಜ್ಯರು. ಅಂದ್ರೆ ಶರೀರ ನಂಬಿಕೊಂಡು ಕುಂದ್ರಂಥದ್ದಲ್ಲ. ನಾ 1000 ವರ್ಷ ಇರ್ಬೇಕಲ್ಲೇ ಆತ್ಮ ತಿಳ್ಕೊಂಡಿರ್ಬೇಕು. ಆತ್ಮಾನಾಮಿಧಿ ಅಣಿಮಾದಿ ಅಷ್ಟಸಿದ್ಧಿಗಳಲ್ಲಿ ಅಣುಸಿದ್ಧಿ ನಾನು ಪ್ರಾಪ್ತಿ ಮಾಡ್ಕೊಂಡಿನಿ ಅಂತಂದ್ರೆ ಮುಂದೆ ಕಾಲಕ್ಕೆ ನಾನು ಎಲ್ಲಿ ನೆನಿತಾರ, ನನ್ನ ಕ್ಷೇತ್ರಕ್ಕೆ ಯಾರು ಬರ್ತಾರ, ಭಕ್ತಿ ಶ್ರದ್ಧೆ ಭಾವ ಒಂದಾದಾಗ ನಾನು ಅವ್ರ ಬಳಿ ಇರ್ತೀನಿ ಅಂತ ಹೇಳಿದ್ರು ವಿಶ್ವರಾಜ್ಯರು. ಮೊನ್ನೆ ತಾನೇ ಸುಮಾರು ಒಂದು ಹೋದ ವರ್ಷದ ಹೊರಗಿರ್ಬೋದು, ಇಲ್ಲಿ ಮಂದ್ರಿಕಿ ಬರುವಂತ ಮಾರ್ಗ ಮಧ್ಯದಲ್ಲಿ ಒಂದು ಹೋಟೆಲ್ ಡಾಬಾ ಹಾಕ್ಯಾನ, ಹನುಮಂತಪ್ಪ ಬಂಡೋರನ್ನು. ಬಂಡ್ಲೆ ಅವ ಯಾವ್ದೋ ಎಲ್ಲೇ ಹೊಂಟಿದ್ನು, ಏನೋ ಆಕ್ಸಿಡೆಂಟ್ ಆಗಿ ಬಿದ್ದ ನಂತರ ಅವನಿಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು, ಕಲಬುರಗಿ ಆಸ್ಪತ್ರೆಗೆ. ಸುಮಾರು 1 ತಿಂಗಳು ಬಿಟ್ಟು ಅವನ ಹೆಣ್ಮಕ್ಳು ಅಭ್ಯರ್ಥಿ ಕ್ಷೇತ್ರಕ್ಕೆ ಬಂದರು. ನಾನು ಯಾವಾಗಲೂ ಬಹಳ ಭಕ್ತರ ಸಹಿಪತಿ, ಪುನಃ ಹೆಗಲು ಕರೆಯುವಂತ ನಾವು. ಯಾಕೆ ನೀವು ಎಕಡೆ ಹೊಂಟಿದ್ದೆ ಅಂತ, ನಾವು ಮನೆ ಕಡೆ ಹೋಗಿದೆ ಅಲ್ಲ ಅಂತ ನಾವು ಬಹಳ ಅನ್ಯೋನ್ಯತೆ ಭಾವ ನನಗೆ. ಅಂದ್ರೆ ಗುರು ಶಿಷ್ಯರಂದ್ರೆ ಸ್ವಲ್ಪ ಅಂತರ ಆಗ್ತದ, ದೇವರು ಭಕ್ತಂದ್ರೆ ಮತ್ತೆ ಸ್ವಲ್ಪ ಅಂತರ ಆಗ್ತದ. ಅದೇ ತುಮಕೂರು ಭಕ್ತರೊಂದಿಗೆ ನನ್ನ ಒಡನಾಟ ಹೆಂಗಂತಂದ್ರೆ ತಂದೆ ಮಕ್ಕಳು ಒಡನಾಟ ಇದ್ದಂಗೆ. ಅವರು ಮನೆಯಾಗ ಅದನ್ನ ಮಾಡಿದ್ರೆ ಯಾಕೆ ಮನೆಗೆ ಹೋಗಿಲ್ಲ ಅಂತ ಹೇಳ್ತೀನಿ ನಾನು. ಜಲ್ದಿ ಹೋಗ್ಬೇಕು ಮನೆಗೆ ಯಾಕೆ ತಿರುಗಾಡ್ತಾರೆ ಸುಮ್ಮನೆ ಅಂದ್ರೆ ಅವರಲ್ಲಿ ತಂದೆ ಮಕ್ಕಳು ಅನ್ನುವಂತ ಭಾವ. ಅವ್ರ ಹೆಣ್ಮಕ್ಳು ಬಂದ್ರು, ಯಾಕವ ಯಜಮಾನ್ ಬಂದಿಯಪ್ಪ, ಯಜಮಾನ ಅವೆಲ್ಲ ಹೋಮಕ್ಕೆ ಹೋಗ್ಯಾನ. ಹೋಮಕ್ಕೆ ಯಾಕೆ ಹೋಗ್ತಾರ ಅಂದೆ ನಾನು.
ಕೋಮಕ್ಕೆ ಯಾಕೆ ಹೋದನ? ಇಲ್ಲಪ್ಪ ಎಕ್ಸ್ಟೆಂಟ್ ಆಯ್ತು, 1 ತಿಂಗಳಾಯ್ತು ಕೋಮಾದಾಗ ಹೋಗ್ಯಾನ. ಹೌದನು? ಮತ್ತೆ ಹೇಳ್ಬಾರ್ದನವ ನಮಗ, ಯಪ್ಪ ನಾ ಅಲ್ಲೇ ಕೂತಿದ್ದೆ, ಅಲ್ಲಿ ಇಲ್ಲಿ ರೊಕ್ಕ ರೂಪಾಯಿ ಸೋರಿಸಿ ಹೋಗಿದ್ದೆ ನಾನು. ಅದಕ್ಕೆ ಮತ್ತೆ ಹಂಗೆ ಏನೆಲ್ಲ ಮುತ್ಯ ನಮಸ್ಕಾರ ಮಾಡಿ ಮುತ್ಯನ ಪಾದಕ್ಕೆ ಅರ್ಜಿ ಸಲ್ಲಿಸು, ಅವ ಆಧಾರ್ ತಗೊಂಡು ಹೆಚ್ಚ ಅವನಿಗೆ. ಆಯ್ತಪ್ಪ ಅಂತ ತಿಳ್ಕೊಂಡು ಅಲ್ಲೇ ಮರ್ಕೊಂಡು ಮರುದಿನ ಆಧಾರ್ ತಗೊಂಡು ಹೋಗ್ಬೇಕಂದ್ರೆ ವಿಶ್ವರಾಜ್ ಮುತ್ಯ ರಾತ್ರಿಗೆ ಅಂದಂತ, ಅಲ್ಲೇ 1 ತಿಂಗಳಾದ್ರೆ ಈ ದಿನ ಯಾಕೆ ಬಂದಿಲ್ಲಲೇ, ಈಗ ಇದು ಮುಂಜಾನೆ ಆಧಾರ್ ಹಚ್ಚು, ನಾಳೆ ಮಾತಾಡ್ತಾನೆ ಕರ್ಕೊಂಡ್ ಬಾ ತುಪ್ಪೂರಿಗೆ ಅಂದ್ರೆ ವಿಶ್ವರಾಜ್. ಅಂದ್ರೆ ಅಲ್ಲಿ ಏನು ಹಿಂಗ ಅಲ್ಲಿ ಅದಾನ ಜೊತೆಗೆ ಅದಾನ ಇಲ್ಲ ಅನ್ನುವಂತ ಭಾವನೆ ಆ ಕ್ಷೇತ್ರದಲ್ಲಿಲ್ಲ. ಅವ್ರು ಅಂದದ್ದೇ ವಾಕ್ಯ, ನೋಡಿದ್ದೇ ಪವಾಡ ಸದೃಶ್ಯವಾದಂತಹ ದೃಶ್ಯ. ಅವರೆಷ್ಟು ಅವರಲ್ಲಿ ಅಗೋಚರವಾದಂತಹ ಶಕ್ತಿ ಒಡಮೂಡಿತ್ತು. ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ನಗಿಮಾ ಸಿದ್ಧಿ, ಪ್ರಾಪ್ತಿ, ಪ್ರಾಕ್ಷಣ್ಯ, ವಶತ್ವ, ಈಶತ್ವ, ಇವೆಲ್ಲ ಸಿದ್ಧಿಗಳ ಶಕ್ತಿ ಆ ಪುಣ್ಯಾತ್ಮನ ಸಂಗ್ರಹ ಆಗಿ ಲೋಕದಲ್ಲಿ ಸಹಜ ಬಂದ ಮನುಷ್ಯರಂಗೆ ಕಾಣಂಗ. ಯಾಕಂದ್ರೆ ಬೇಕಲ್ಲ ಒಂದು ವ್ಯವಸ್ಥೆಗಾಗಿ. ಈಗ ಯಾವ್ದೋ ಒಂದು ಊರಿಗೆ ಹೋಗ್ಬೇಕಾದ್ರೆ ಬಸ್ ಅಂತೀರಿ, ಗಾಡಿ ಅಂತೀರಿ, ಸೈಕಲ್ ಮೋಟರ್ ಅಂತೀರಿ, ಟಮ್ ಅಂತೀರಿ, ಏನೋ ಒಂದು ಅನುಕೂಲಕ್ಕಾಗಿ ನಾವು ಹೆಂಗ್ ಉಪಯೋಗ ಮಾಡ್ಕೊಂತೀವಿ. ವಿಶ್ವರಾಜ್ಯ ಅನ್ನುವಂತ ದೇಹ ತಗೊಂಡು ಹಲವು ಜನ್ಮಗಳ ಪುಣ್ಯ ಫಲದಲ್ಲಿ ನರಜನ್ಮ ತಗೊಂಡು ಬಂದ. ಒಂದೇ ಜನ್ಮದ ಬುದ್ಧಿಗಂಟೆ ವಿಶ್ವರಾಜ್ಯ ಮನುಷ್ಯನಾಗಿ ಬರಲಿಲ್ಲ. ಜನ್ಮ 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 ಗಂಟದಿಂದ ಬಂದ. ಅವ ಆ ಕಡೆ ಯಾಕೆ ಓಡಾಡ್ತಿದ್ದ? ಕಲಬುರಗಿಯಲ್ಲಿ ತಾರಾಬಾಯಿ ಮಗಳು ಚಂಪಾಬಾಯಿ ಅಂತಿದ್ರು, ಎಲ್ಲಿ ಗಾಜಿಪುರದಲ್ಲಿ. ಇದ್ದಂತ ಸಂದರ್ಭದಲ್ಲಿ ವಿಶ್ವರಾಜ್ಯರ ಆ ಕಡೆ ಓಡಾಡ್ತಿದ್ರು ಅವರು. ಅಲ್ಲಿ ಚಂದನಕೇರಿ ಮಠ ಅಂತ ಬರ್ತದೆ ಗಾಜಿಪುರದಾಗ, ಇನ್ನಾದ್ರೂ ನೋಡ್ಬೋದು ನೀವೆಲ್ಲ, ಹಳಿ ಮಠ. ಅಲ್ಲಿ ಹೋಗಿ ಕೂತು ಈ ಕಡೆ ಬಿಟ್ಟು ಈ ಕಡೆ ಓಡ್ಲಕ್ಕಂತ ಹಿಂದೆ ಸಾವಿರಾರು ಮಂದಿ ಬಂದಂತದ್ದು. ಮುತ್ತೆ ಯಾಕಪ್ಪ ಈ ಕಡೆ ಅಂತಲ್ಲ, ಆ ಕಡೆ ಹೋಗೋ ಮಂದಿ ಅವ್ರ ಮನೆ ಕಡೆ. ಅದು ಯಾವ್ದೋ ಒಂದು ಇಲ್ಲಿ ಅನ್ನಪೂರ್ಣ ಲಾಡ್ಜ್ ಅಂತ ತಿಳ್ಕೊಂಡು ಬರ್ತದೆ ಮುನ್ಸಿಪಾಲಿಟಿ, ಅಂದ್ರೆ ಅಲ್ಲೊಂದು ದರ್ಗಾ, ಯಾವ್ದೋ ದರ್ಗಾ ಅಂತಾರ. ಆ ದರ್ಗಾಕ್ಕೆ ಹೋಗಿ ಕೂಡ್ತಿದ್ದಂತ. ಆ ದರ್ಗಾಕ್ಕೆ ಹೋಗಕ್ಕಂತ ತಿಳ್ಕೊಂಡು ನಮಗ ಅಲ್ಲೇ ಅಂತಿರುತ್ತೆ. ಮತ್ತೆ ನೀ ಈ ಕಡೆ ಹೋಗಿ ಹೇಳ್ತಿದ್ದೆ, ಇವ್ ಹೋಗ್ಬಾರ್ದು ಆ ಕಡೆ, ಅವ್ರ ಮನ್ಯಾಗ ಸತ್ತಾರ್ಲಿ ಹೋಗ್ಬಾರ್ದು ಆ ಕಡೆ ಅಂತ ವಿಶ್ವರ ಮುತ್ತೆ. ಅದೇ ಮುದ್ದೆ ಅವ್ರ ಮನೆ ಸತ್ರ ನಮಗೇನಾಗ್ತದ? ಅವ್ರ ಮನೆ ಸತ್ರ ನಮಗೇನಾಗಲ್ಲಿ, ನಾವ್ ಆದ್ನೇನ್ ತಿಳ್ಕೊ. ಆ ಸತ್ತದಲ್ಲಿ ಇರ್ತದ, ನಾನ್ ನೋಡಿದ್ವಿ ಅಂತಂದ್ರೆ ಮತ್ತಕ್ಕೆ ಜೀವ ಬಂದು ತಿರುಗಾಡ್ತಾರೆ. ಲೋಕದ ನಿಯಮಕ್ಕೆ ಎದುರಾದಂಗ ಆಗ್ತದೆ. ಅದು ಮುಖ್ಯ. ಅಲ್ಲಿದ್ದವ್ರು ಯಾರೋ ಅಂದ್ರು, ಓಹೋ ಮುದ್ದೆನ ಬಲ್ಲಿ ಈ ಕಮಾನದ ಈ ಶಕ್ತಿ ಅದ ಬಿಡಬಾರ್ದು ಅಂತ ಹೇಳಿ ಹೋಗಿ ಅವ್ರ ಮನೆಗೆ ಹೇಳಿದ್ರಂತೆಗ. ನೀವು ಯಾಕೆ ಹೇಳಕತ್ತೀರಿ? ಸಣ್ಣ ಹೆಣ್ಮಗಳು ಸತ್ತಾರಂತ ಹೇಳಕತ್ತೀರಿ. ಹೌದು, ಅಲ್ಲಿ ಮುತ್ತೆ ಅನ್ನಲ್ಲ, ಅಲ್ಲಿ ಕುದ್ದು ಹೌದು ವಿಶ್ವರಾಜ್ ಮುತ್ತೆ ಸಿಗಂಗಿಲ್ಲಪ್ಪ. ಅವ್ರು ಯಾರಿಗೆ ಅವ್ರು ಸಿಗಂಗಿಲ್ಲ ಅಲ್ಲ, ಅವ್ರ ಕಣ್ಣಿಗೆ ಬಿದ್ದರೂ ಸಾಕು, ಅವ್ ನಮ್ಗೆ ಸಿಕ್ಕಂಗೆ ಗಡಿ ಅಂತ ತಿಳ್ಕೊಂಡು ಮುತ್ತೆ ಹಿಂದಿನ ಓಡಿ ಹೋಗಿ ಇವ್ರು ಅದನ್ನ ಹೊತ್ಕೊಂಡು ವಿಶ್ವರಾಜ್ ಮುತ್ತೆ ಮುಂದೆ ಓಡಿ ಹೋಗೋದು, ಅದನ್ನ ಹೊತ್ಕೊಂಡು ಹಿಂದಿಂದ ಓಡಿ ಹೋಗುತ್ತಿದ್ರು. ಯಾವ್ದೋ ಒಂದು ಸಂದರ್ಭದಲ್ಲಿ ಮುತ್ತೆ ಹೊರದ್ರಾಗ ಅವ್ರು ಮುಂದೆ ಹಾಕಿದಾಗ ಅಲ್ಲೇ ಸತ್ತಕ್ಕೆ ಸತ್ತಿದ್ರು. ಮತ್ತೆ ನನ್ ಕಣ ಬಿಟ್ಟಂತಂದ್ರ ಅಕ್ಯಾಗ ಸಾಧ್ಯ ಎದ್ದು ಹೋಗ್ತಾವಂತ ತಿಳ್ಕೊಂಡು ಜಾಡಿ ಸ್ವತ್ತ ಎದ್ದು ಕುಂತಾಳಂತ. ಮತ್ತೆ ಕರೋನಂತ ತಾರಾಬಾಯಿ ನಲ್ ಚಂಪಾಬಾಯಿಗೆ ಚಲೋ ಒಳ್ಳೆ ಜೀವನ ಕಲಿಸ್ಲಿ, ಶೋಭಕ್ತಾಗಿರ್ಲಿಕ್ಕೆ ಅಂತಂದ್ರ ವಿಶ್ವರಾಜ್ಯರು. ಅಂಥದ್ದೆಂತದ್ದು ಮಾಡಬೇಡ, ಅಂಥದ್ದೆಂತದ್ದು ಮಾಡ್ಯಾಳಂತ ಏಕೆ ಸತ್ತಾಳ? ನೀವು ಮಾಡಿದಂತ ನಿನ್ನ ಕರ್ಮ ಸುತ್ಯಾದ, ಕರ್ಮದ ಬಿಟ್ಟು ಧರ್ಮದ ನಾಲ್ಗಡಿ ಶಿವಭಕ್ತರಾಗಿರುತ್ತೆ ಅಂತ ತಿಳ್ಕೊಂಡು ದೇವ್ರ ಹೆಸರು ಅನ್ಕೋ, ದೇವಿ ಹೆಸರು ಅನ್ಕೋ, ಅತಿ ಚಲೋ ಆಗ್ತಾವ ಅಂತ ತಿಳ್ಕೊಂಡು ಅಂದ ಗೆದ್ದು ಕುಂತು. ಅಂದ್ರೆ ಇಂಥ ಅಘಟಿತ ಘಟನೆಯನ್ನ ಪಡ್ಕೊಂಡಂತ ವಿಶ್ವರಾಜ್ಯರು ನಾಡೆಲ್ಲ ಸಂಚಾರ ಮಾಡಿ ಆ ತುಮಕೂರು ಪುಣ್ಯಾತ್ಮ ಸಕ್ರಪ್ಪಗೌಡರು ಕರೆದ್ರು ಅಂತ ತಿಳ್ಕೊಂಡು, ಯಪ್ಪ ಬಹಳ ದಿನ ಕನ್ನತ್ತಿದ ಸಕ್ರಪ್ಪ ದೊಡ್ಡ ಶ್ರೀಮಂತರಂದ್ರೆ ಆಗಿನ ಕಾಲಕ್ಕ 4 ಗಾಲಿ ರಥದಲ್ಲಿ ಕುಳಿತು ತಿರುಗಾಡ್ತಿದ್ದಂತ ಸಕ್ರಪ್ಪಗೌಡರು. ಅವ್ರ ಮನೆಯಾಗ ಬ್ರಹ್ಮ ರಾಕ್ಷಸ ಇತ್ತು, ಎಷ್ಟು ಸಂಪತ್ತಿದ್ರು ಮಕ್ಕಳಾಗಿದ್ದಿಲ್ಲ. ಹೆರಿಗೆ ಮಾತ್ರ ಶಾಂತ ಶಿವರಿಗೆ ಹೇಳಿದ್ರಂತಪ್ಪ, ನೋಡು ಈ ಇಂಥ ಗಂಭೀರತರವಾದಂತ ಬ್ರಹ್ಮ ರಾಕ್ಷಸ್ ನಿಮ್ ಮನೆಯಾಗ ಆದಂತಂದ್ರ ಮಕ್ಕಳು ಆಗ್ಬೇಕಂತ ತಿಳ್ಕೊಂಡಂದ್ರ ಅದು ವ್ಯವಹಾರದಾಗ ವಿಶ್ವರಾಜರನ್ನುವಂತ ಸತ್ಪುರುಷರು ಅದಾರ,
ಅವ್ರ ಮನಸ್ಸು ಹೆಂಗಾದ್ರೂ ಒಲಿಸ್ಕೊಂಡು ಬರ್ಬೇಕು. ಆಯ್ತು ಅಂತ ತಿಳ್ಕೊಂಡೆ ಹೋಗಿ ನೋಡಿದ್ರ ಇವನಿಗೆ ಬೇಕು ಗೊತ್ತಿಲ್ಲ, ಬೇಡು ಗೊತ್ತಿಲ್ಲ, ಬಟ್ಟೆ ಇಲ್ಲ, ಊತಿನ ಅನ್ನುವಂತ ಹಂಬಲಿಲ್ಲ, ಹಸನ ವ್ಯಸನ ಕೃಷಿಗಳ ಬಗ್ಗೆ ಕಲ್ಪನೆ ಇಲ್ಲ. ಅವಾಗ ವಿಶ್ವರಾಜ ನೃತ್ಯ ಅಂತನಂತ ಇದು ಸಕ್ರಪಗೌಡ ಅನ್ನಂತ ಇಂಥವ್ರನ್ನ ಹೆಂಗ್ ಹೊಲಿಸ್ಕೋಬೇಕು? ಇಂಥವ್ರಿಗೆ ಬೇಕನ್ನಂಥವ್ರಿಗೆ ಏನಾದ್ರೂ ಕೊಟ್ಟು ಹೊಲಿಸ್ಕೋಬಹುದು. ಎಲ್ಲಾನು ಸಾಕನ್ನಂಥವ್ರಿಗೆ ಏನ್ ಕೊಟ್ಟರು ನಾವು ಹೊಲಿಯಂಗಿಲ್ಲ. ಆಗ್ಲಿ ನೋಡಮ್ಮ ಅಂತ ತಿಳ್ಕೊಂಡು ಸುಮಾರು ದಿನ ಅವ್ರು ಸೇವಾ ಮಾಡ್ಕೊಂತಿದ್ದಾಗ ಆ ಕಲ್ಲಪ್ಪಗೌಡ ತೋಟ ಶಾಬುರಾದಲ್ಲಿ ಕುಂತಂತ ಸಂದರ್ಭದಲ್ಲಿ ವಿಶ್ವರಾಜ್ಯರು ಈಗ ನೋಡಿದ್ರಂತೆ ಕಲ್ಲಪ್ಪಗೌಡಲೇ ಕಲ್ಯ ಅಂತ ಕರೆದ್ರು. ಅವ್ನು ಜಾಗ ಕೊಟ್ಟಿದ್ದ, ಮನೆ ಕಟ್ಟಿದ್ದ, ಎಲ್ಲ ಮಾಡಿದ್ದ. ನಾ ಎತ್ತು ಹೋಗ್ತೀನಿ ಅನ್ನೋದಪ್ಪ, ನೀ ಎತ್ತು ಹೋಗ್ಬೇಡಪ್ಪ, ನಿನ್ಗೆ ಏನ್ ಬೇಕಾದ್ರೂ ಕೊಡ್ತೀನಿ, ನಾನು ಏನ್ ಬೇಕಾದ್ರೂ ಕೊಡ್ತೇನೆ. ಏನ್ ಬೇಕಾದ್ರೂ ಕೊಡ್ತೀನಿ ಅಂದ್ರೆ ನೀನ್ ಹೆಂಡತಿನ ಬೇಕಾದ್ರೆ ಕೊಡ್ತೇನೆ ಅಂತ ಕೇಳಿದ್ರು ವಿಶ್ವರಾಜ್ಯರು. ಕಲ್ಲಪ್ಪಗೌಡ ಯಪ್ಪ ಅನ್ನೋ ವಿಶ್ವರಾಜರು ನಾ ತೋಳ್ತಿನಂತ್ರ ಅಂತ ಹುಚ್ಚ ಹೇಳ್ತೇಂದ್ರ ಅಂಗಲಿಂಗ ಸಾಮರಸ್ಯದ ಭಾವ ನಿನಗೇನು ಗೊತ್ತದೆ? ಆತ್ಮಸತಿ ಪರಮಾತ್ಮ ಪತಿ. ಆತ್ಮಸತಿ ಅಂತಂದ್ರೆ ನೀ ನನಗೆ ಹೇಳ್ತಾ ಆಗ್ಬೇಕು ಅಂದ್ರೆ ನೀ ಗುರುಪುತ್ರ ಆಗ್ಬೇಕು. ನಿನ್ನನ್ನು ನೀ ನನಗೆ ಸಮರ್ಪಣೆ ಮಾಡಿದ್ರ ನಾನ್ ನಿಲ್ಲಿರ್ತಲೇ ಕಲ್ಲಪ್ಪಗೌಡ, ನಿನ್ನ ಮನಸ್ಸು ಕಲ್ಲಾಯ್ತಲೆ, ನೆಡೆಲೆ ಸಕ್ಕರೆ ತುಮಕೂರು ಮಂತ್ಬಿಟ್ರಂತ ವಿಶ್ವರಾಜರು. ಇಂಥ ಅಗತ್ಯತೆ ಘಟನಾಪೇಕ್ಷಿಗಳಾಗಿ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ಕೊಂತ ಅಣಿಮಾತ ಅಷ್ಟಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಂಡು ಆ ಸಿದ್ಧಿ ಸಾಧನೆಯಲ್ಲಿ ಸುಮಾರು ವರ್ಷ ಅನುಭವದಲ್ಲಿದ್ದಂತ ವಿಶ್ವರಾಜರು ಅವರ ಅಂತ್ಯಕಾಲದಲ್ಲಿ ಸಿದ್ಧಿಗಳು ನಿಮ್ಮನ್ನು ಬಿಟ್ಟು ನಾವು ಹೋಗ್ತೀಪ್ಪ, ಮತ್ತೊಬ್ಬ ಯೋಗಿಯ ಆಶ್ರಯ ಪಡ್ಕೊಂತೀವಿ ನಾವು. ಇಂಥ ಕಲಿಯುಗದಲ್ಲಿ ಘೋರತರವಾದಂತಹ ತಪೋನುಷ್ಠಾನವನ್ನು ಮಾಡಿ ಸಾಕ್ಷಾತ್ ದೇವಿಗೆ ಯಾರು ಒಲಿಸ್ಕೊಂಡಿದ್ದಿಲ್ಲ, ನೀವು ಒಲಿಸ್ಕೊಂಡಿದಿ, ಆಕಿನ ಅಪ್ಪಣೆ ಪ್ರಕಾರ ನಾವು ಬಂದು ಕುಂತೀವಿ ಅಂದ್ರೆ ನಮಗೆ ಬಿಟ್ಟು ಬಿಡಪ್ಪ ಅಂದ ವಿಶ್ವರಾಜರಂದ್ರಂತ. ಬರ್ಲಾಕ್ ನಿಮ್ಮಿಚ್ಛೆ ಅಲ್ಲ, ಹೋಗ್ಲಾಕ್ ನಿಮ್ಮಿಚ್ಛೆ ಅಲ್ಲ. ಕಲಿಯುಗದಲ್ಲಿ ಸೂರ್ಯಚಂದ್ರನವರೆಗೂ ಕೂಡ ನನ್ನ ಮಠದಾಗಿ ಯಾರು ಬಂದು ಏನ್ ಬೇಡ್ತಾರ, ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಕೊಂಡು ಅಡ್ಡೆ ತುಮಕೂರಿನಾಗ ನೀ ಇಲ್ಲೇ ಇರ್ರಿ ಅಂತ ತಿಳ್ಕೊಂಡು ವಿಶ್ವರಾಜರ ಸಿದ್ಧಿ ಕಟ್ಟಿದ ಆಶೀರ್ವಾದ ಪಡ್ಕೊಂಡ್ರಂತ. ಅಂತ ಒಂದು ಅನುಭವದ ದಿವ್ಯ ಶಕ್ತಿಯ ಅಂತಃಕರಣ ಸರಿಪವಾದಂತಹ ಮಾತು ಅಂತ ಕೇಳಿದ್ರೆ ಇವತ್ತು ತೊಟ್ಟಿಲ ಸಮಾರಂಭ. ಆ ತೊಟ್ಟಿಲ ಸಮಾರಂಭ ಸುಮಾರು 100 ವರ್ಷಗಳ ಹಿಂದೆ ವಿಶ್ವರಾಜ್ಯರ ಆಗಿ 100 ವರ್ಷ ಆಯ್ತು. ಆ ಕಡೆ ಒಂದು 100 ವರ್ಷ ಅಂದ್ರೆ ಸುಮಾರು 200 ಸಮೀಪದಲ್ಲಿ ಅಂದು ಗವಾರದಲ್ಲಿ ಮಾಡಿದಂತ ಈ ಒಂದು ತೊಟ್ಟಿಲ ಸಮಾರಂಭ ನಾಚವಾರದವರು ಕೇವಲ ನಮ್ಮೂರವರಷ್ಟೇ ಕೂಡಿ ಮಾಡತಕ್ಕಂಥದ್ದಲ್ಲ, ಸುತ್ತಮುತ್ತಲಿನ ಅಂದ್ರೆ ಶ್ರೀರಾಮದ ಒಂದು ಭಾಗವೇ ಬಂದು ತೊಟ್ಟಿಲ ಸಮಾರಂಭದಲ್ಲಿ ಮಾಡಿದ್ದಾದ್ರೆ ಅಪ್ಪವರು ಹಿಂಗೇನು ತುಮಕೂರು ಬುಟ್ಟಿ ಕಡೆ ಯಾರಕ್ಕೆ ಹೊರತಾರ, ಹೊರದ ನಂತರ ನಮ್ಮ ಭಾಗನೇ ತೊಟ್ಟಲಿಟ್ಟು ತೂಗುಲಿ ಅನ್ನುವಂತಹ ಒಂದು ವ್ಯವಸ್ಥೆಯಲ್ಲಿ ಈ ಭಾಗಕ್ಕೆ ಕರುಣಿಸತಕ್ಕಂಥ ಒಂದು ಕಾರ್ಯಕ್ರಮ ನಾಥವಾರ ಗ್ರಾಮದವರು ಪ್ರತಿ ವರ್ಷನೂ ಕೂಡ ಮಾಡತಕ್ಕಂಥವರಾಗ್ತೀವಿ. ಅಂತ ಒಂದು ವಿಚಾರದಲ್ಲಿ ಬಹಳ ಶ್ರದ್ಧೆಯಿಂದ, ವಿಶ್ವಾಸದಿಂದ, ಭಕ್ತಿಯಿಂದ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷನೂ ಕೂಡ ನಡೆಸ್ಕೊಂಡು ಬರತಕ್ಕಂಥವ್ರಾಗ್ತೀರಿ. ನಮ್ಮ ಶಾಸ್ತ್ರಿಗಳು ಹೇಳಿದಂಗ ನಿಮಗೆಲ್ಲ ಚಪ್ಪಳಿ ಹೊಡ್ರಿ ಅಂತಿದ್ರಿ. ನೀವು ಚಪ್ಪಳಿ ಹೊಡೆಯಂಗಿಲ್ಲ, ಯಾಕಂದ್ರ ಶಾಸ್ತ್ರಿ ಬತ್ತಿಗೆ ನನಗೆ ಗೊತ್ತಾಗ್ಯದ. ಯಾಕಂದ್ರ ಒಬ್ರಿಗೊಬ್ರು ಹತ್ತಿ ಕುಂತು ಬಿಟ್ರಿ, ಕೈನೇ ಎತ್ತಂಗಿಲ್ಲ, ಚಪ್ಪಳಿಗೆ ಹೆಂಗ್ ಹೊಡಿತೀರಿ? ಯಾರು ಚಪ್ಪಳಿ ಹೊಡೆಯಂಗಿಲ್ಲ ನೀವು. ಶಾಂತಕಾಂತ್ ಪಾಟೀಲ್ ಸರ್ ಹೇಳಿದ್ರು ಹೆಣ್ಮಕ್ಳು ಹಂಗ ಹಿಂಗ ಅಂತ ಹೇಳಿ. ಮನ್ನೊಬ್ರು ಯಾರ ಹೆಣ್ಮಕ್ಳು ಒಂದು 50 ಮಂದಿ ಕೂಡಿ ಬಸ್ ಡಿಪೋದಲ್ಲಿ ಫೋನ್ ಮಾಡಿದ್ರು, ನಾವು 50 ಮಂದಿ ಇವ್ರಿ, ಒಂದು ಬಸ್ ಕಳಿಸ್ಕೊಡ್ರಿ. ಹಂಗಂತ 50 ಮಂದಿ ಬಸ್ ನಿಮಗೆ ಕಳಿಸ್ಕೊಡ್ರು. ಇಲ್ಲ ನಾವು ಶ್ರೀಶೈಲಕ್ಕೆ ಹೋಗಿ ಬರ್ತೀವಿ, ಕಳಿಸ್ತು ಬಸ್ ಅಂದ್ರು. ಆದ್ರದ್ದು ಆಯ್ತು ಬಸ್ ಕಳಿಸಿದ್ರಂತ. ರಾಜ್ ಬಸ್ ಒಂದು 8 ದಿನ ಬರ್ಲೇ ಇಲ್ಲ ನಮ್ಗೆ. ಅವ್ರು ಕೇಳಿದ್ರಂತೆ, ಏನೇ ಬರ್ಲಿಲ್ಲ ಅಂತ ಬರ್ತದೆ, ನಾವು ಆಫೀಸ್ ಕೊಡಲ್ಲ, ನಮ್ಮ ತೋಟದ ಕ್ರಿಕೆಟ್ ಕೊಡ್ತೀವಲ್ಲ ಅವ್ವ ಅಂದ್ ಬಂದ ಡಿಪೋದಾಗ ಅಂದ್ರಂತ. ನಿಮ್ಮಂತರ ಕಾಡ ಮಂದಿ ಕುಡಿದ್ರು ಇಡೀ ಬಸ್ಸೇ ನೀವು ಕೊಟ್ಟು ಬಿಡಬೇಕಾಗ್ತದ. ಎಲ್ಲರೂ ಕೂಡ್ಕೊಂಡು ಬಹಳ ಭಕ್ತಿಯಿಂದ ಬಂದಂತವ್ರು ಆಗಿದ್ದೀರಿ. ಯಾಕಂದ್ರೆ ಈ ಭಾಗ ಅಂತ ತಿಳ್ಕೊಂಡಂದ್ರೆ ಕೇವಲ ನಡೆಪ್ಪ ಹೋಗಮ್ಮ ಅಂತ ತಿಳ್ಕೊಂಡು ಅನ್ನುವಂತ ಭಕ್ತರು ನೀವಲ್ಲ, ನೀವೆಲ್ಲ ಕುಂತೀರಂತ ಬಳಿಕ ಇದು ವಿಶ್ವರಾಜ್ಯ ಗಂಗಾಧರ ಸ್ವಾಮಿಗಳವರ ಸಂತತಿ. ಇದೆಲ್ಲ ಭಕ್ತರ ಸಂಖ್ಯೆ ಆದ ಅನ್ನತಕ್ಕಂಥ ಕಲ್ಪನೆ ನಮಗೆ ಪುನಃ ನೀವೆಲ್ಲರೂ ಕೂಡ
ತಂದು ಕೊಡತಕ್ಕಂಥವ್ರು ಆಗ್ತೀರಿ. ಯಾಕಂದ್ರೆ ಹುಡುಗರದಾಗ ಹೋಗಿದ್ದೆವು, ಅಲ್ಲಿನೂ ದೊಡ್ಡ ಕಾರ್ಯಕ್ರಮ. ಇಮ್ರಾಪುರ್ಗೆ ಹೋಗಿದ್ದೆವು, ಅಲ್ಲಿನೂ ದೊಡ್ಡ ಕಾರ್ಯಕ್ರಮ. ಮತ್ತ ಮುಂದಿನ ತಿಂಗಳು 7ನೇ ತಾರೀಕು ಬೆನಕನಹಳ್ಳಿಗೆ ಕಾರ್ಯಕ್ರಮ, ಅಲ್ಲಿನೂ ಕೂಡ ಇಷ್ಟು ಮಂದಿ ಕೂಡ್ತಾರೆ ನೀವು. ಅಂದ್ರೆ ಒಟ್ಟಾರೆ ಈ ಅಭ್ಯುತ್ತಮಪುರ ವಿಶ್ವರಾಜ್ಯರ ಕ್ಷೇತ್ರ ಅಂತ ತಿಳ್ಕೊಂಡಂದ್ರೆ ಎಲ್ಲಾ ಜನರನ್ನ ಆ ಪುಣ್ಯಾತ್ಮ ಕರೆದುಕೊಂಡು ಅವರಿಗೆ ಕೃಪಾಶೀರ್ವಾದ ಮಾಡತಕ್ಕಂತ ಕ್ಷೇತ್ರ. ಅಂತ ಅನುಭವ ಕ್ಷೇತ್ರದಲ್ಲಿ ನೀವೆಲ್ಲರೂ ಕೂಡ ಬಂದು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರೀಕರಿಸಿ ಬದುಕಿಗೆ ಸುಖ, ಶಾಂತಿ, ಸಮಾಧಾನ, ಸದ್ಗತಿಯನ್ನು ತಂದುಕೊಡತಕ್ಕಂತ ಒಂದು ದಿವ್ಯ ತಾಣ ಅದು ಭೂಕೈಲಾಸ ಅಭ್ಯುತ್ತಮಪುರ ಕ್ಷೇತ್ರ ಅನ್ನತಕ್ಕಂತ ವಿಚಾರ ತಿಳಿಸುತ್ತ ನಮ್ಮ ಶಾಸ್ತ್ರಿಗಳು ಹೇಳಿದಂತೆ ತೊಟ್ಟಲ ಕಾರ್ಯಕ್ರಮ ಪ್ರಾರಂಭ ಆಯಿತು. ಇನ್ನು ಜಾತ್ರೆ ಎಂದು ತಿಳ್ಕೊಂಡಂದ್ರೆ ಬರುವಂತ ಶಿವರಾತ್ರಿ ಅಮಾವಾಸ್ಯ 5ನೇ ದಿನಕ್ಕೆ ಅಂದ್ರ ಫೆಬ್ರವರಿ 22ನೇ ತಾರೀಕು ರವಿವಾರ ದಿನ ಅಭ್ಯುತ್ತಮಪುರನ ವಿಶ್ವರಾಜ್ಯರ ಭವ್ಯ ರಥೋತ್ಸವ ಜರುಗತಕ್ಕಂಥದ್ದಾಗ್ತದ. ಅಂತ ಒಂದು ಜಾತ್ರೋತ್ಸವ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿ ವಿಶ್ವರಾಜ್ಯರ ಒಂದು ಕೃಪೆಗೆ ಪಾತ್ರರಾದಾಗ ಈ ವರ್ಷದ ಪುಣ್ಯದ ಕಾರ್ಯ ಮುಗಿತು ಅನ್ನತಕ್ಕಂತ ಮಾತಿಗೆ ನಾವು ನೀವೆಲ್ಲರೂ ಕೂಡ ಒಂದು ನಿಂತದ್ದಾಗ್ತದ. ಈ ಕಾರ್ಯಕ್ರಮ ಬಹಳ ಯಶಸ್ವಿ ರೀತಿಯಿಂದ ಆಯ್ತು. ಅಲ್ಲಿಂದ ನೆರೆಸ್ಕೊಂತ ಬಂದಿರಿ ನಮಗೆ ನೀವು. ನಾ ಬರ್ತಾ ಅಂದೆ ಬಸವರಾಜ ಶಾಸ್ತ್ರಿ, ಬಸವರಾಜ ಶಾಸ್ತ್ರಿ ಏನಪ್ಪಾ ಇದು ಲೈಟಿನ ವೈಭವ ಇದೆಲ್ಲ ನೋಡಿದ್ರ ನಮ್ದು ಗವಾನಟ್ಟು ಅಭ್ಯುತ್ತಮಪುರ ಪಾದಯಾತ್ರೆ ಮಾಡ್ತೇನ, ಪಾದಯಾತ್ರೆ ಕಂಡಂಗ ಆಗ್ತದಪ್ಪ ಅಂತ ತಿಳ್ಕೊಂಡಿದ್ದಾರೆ. ಲೈಟು ಜಗಮಗ ಮಾಡ್ಕೊಂತ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದೆ. ನಾವು ನಡ್ಕೊಂತ ಬಂದೆವು. ಬರೋದ್ರೊಳಗಾಗಿ ನೀವು ಯಾವಾಗ ಕುಂತಿರೋ ಗೊತ್ತಿಲ್ಲ. ಒಂದ್ 2 ತಾಸು ಮಗದೆ ಅಂತ ತಿಳ್ಕೊಂಡ್ರೆ ನಿಮಗೆ ಒಂದ್ ಅರ್ಧ ದಿನ ಇವತ್ತು ಕುಂದರವರೆಗೆ ಹೋಯ್ತು ಪಾಪ ನಿಮಗೆ. ಅದ ನಿಮ್ಮೆಲ್ಲರ ಭಕ್ತಿ ಬಹಳ ದೊಡ್ಡದು ಅನ್ನುವಂತ ವಿಚಾರ ತಿಳಿಸುತ್ತ ಪ್ರತಿ ವರ್ಷನೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ರಿ. ಕಾರ್ಯಕ್ರಮಕ್ಕೆ ಭಕ್ತಿ, ಶ್ರದ್ಧೆ, ವಿಶ್ವಾಸಗಳಿಂದ ಕೂಡ್ರಿ. ನೀವೆಲ್ಲರಿಗೂ ಕೂಡ ಆ ಗುರುವಿನ ಕೃಪೆಯಿಂದ ನಿಮ್ಮೆಲ್ಲ ಪ್ರತಿಯೊಬ್ಬರ ಮನೆಗೂ ಕೂಡ ದೊಡ್ಡ ತುಗಲ್ ಆಗ್ತದ ಆಗಲಿ ಎನ್ನುವಂತ ಪ್ರಾರ್ಥನೆಯನ್ನ ನಿಮ್ಮೆಲ್ಲರ ವತಿಯಿಂದ ವಿಶ್ವರಾಜ್ಯದಲ್ಲಿ ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಂತ ನಾಚವಾರಷ್ಟೆಲ್ಲ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂತ ಸದ್ಭಕ್ತರಿಗೂ ಸದ್ಗುರು ಸಮರ್ಥ ವಿಶ್ವರಾಜ್ಯರು ಬಗಲಾಂಬಿಕಾ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಕಡೆಯಿಂದ ಪುಣ್ಯಾತ್ಮರ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಳವಾರ.